Yeah, it's day 2 of computer teacher syllabus coverage. So, series, as I already explained, for government school teachers, for primary school teacher and high school teacher, and the KESREIES ಅಂದರೆ ವಸತಿ ಶಾಲೆಗಳಿಗೆ ಬಿಟ್ರಲ್ಲ ಕೋರ್ಸಸ್ಸು. ಸೊ ಆ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಕವರ್ ಆಲ್ ದ ಟಾಪಿಕ್ ಇನ್ ಡೀಟೇಲ್ಡ್ ಡೆಪ್ತ್ ವೈಸ್ ಕವರ್ ಮಾಡ್ತಾ ಇದ್ದೀನಿ ಫಾರ್ ಪೇಪರ್ 2. ಪೇಪರ್ 1 ಸಿಲೆಬಸ್ನ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ನಿಮ್ಮ ಜೊತೆ ನಾನು ಕಲಿತಾ ಹೋಗ್ತೀನಿ, ನೀವು ಕಲೀರಿ, ನಾನು ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ದೀನಿ, ನೀವು ಎಕ್ಸಾಮ್ ಅಟೆಂಡ್ ಮಾಡಿ. ಲೆಟ್ಸ್ ಲರ್ನ್ ಟುಗೆದರ್, ಲೆಟ್ಸ್ ಬಿಲ್ಡ್ ಸಮಥಿಂಗ್ ಟುಗೆದರ್, ಲೆಟ್ಸ್ ಕ್ರಿಯೇಟ್ಸ್ ಎ ಬಿಗ್ ಮ್ಯಾಸಿವ್ ಇಂಪ್ಯಾಕ್ಟ್ ಟುಗೆದರ್ ಅಂತ. ಸೊ ಪಾರ್ಟ್ 1ನಲ್ಲಿ ಇಂಟ್ರಡಕ್ಷನ್ ಟು ಸಿ, ದಟ್ ಈಸ್ ಹಿಸ್ಟ್ರಿ ಆಫ್ ಸಿ ಎಲ್ಲ ಕವರ್ ಮಾಡಿದ್ದೀನಿ. ನಾವು ಇಟ್ಸ್ ಪಾರ್ಟ್ 2 ಅಂದರೆ ಡೇ 2ಅಲ್ಲಿ ಏನೇನು ಕವರ್ ಮಾಡ್ತಾ ಇದ್ದೀನಿ, ಸಿಲೆಬಸ್ ಕವರೇಜ್ ಎಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅಂದರೆ ಡಿಕ್ಲರೇಷನ್, ಟೈಪ್ ಆಫ್ ಡಿಕ್ಲರೇಷನ್, ಅರ್ಥಮೆಟಿಕ್ ಇನ್ಸ್ಟ್ರಕ್ಷನ್ಸ್, ಇಂಟೀಜರ್ ಫ್ಲೋಟ್ ಕನ್ವರ್ಷನ್ಸ್, ಬ್ಯಾಕ್ ಟು ಫ್ಲೋಟ್ ಟು ಇಂಟೀಜರ್ ಆ್ಯಂಡ್ ಇಂಟೀಜರ್ ಟು ಫ್ಲೋಟ್, ಆ್ಯಂಡ್ ಟೈಪ್ ಕನ್ವರ್ಷನ್ಸ್ ಇನ್ ದಿ ಅಸೈನ್ಮೆಂಟ್, ಆ್ಯಂಡ್ ಆಪರೇಟರ್ಸಲ್ಲಿ ಸ್ಪೆಸಿಫಿಕಲಿ ಸೊ ಆರ್ಡರ್ ವೈಸ್ ಯಾವುದಕ್ಕೆ ಹೈಯೆಸ್ಟ್ ಪ್ರಿಯಾರಿಟಿ ವೈಸ್ ಪ್ರೆಸಿಡೆನ್ಸ್ ಯಾವುದು, ಸಕ್ಸೆಸರ್ ಯಾವುದು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಆಪರೇಟರ್ ಹೈರಾರ್ಕಿ, ಕಂಟ್ರೋಲ್ ಇನ್ಸ್ಟ್ರಕ್ಷನ್ಸ್ ಇನ್ ಸಚ್ ಎ ವೇ ದಟ್ ಈಸ್ ಲೂಪಿಂಗ್ ಕಂಡೀಷನ್ಸ್ ಬರುತ್ತೆ. ದೆನ್ ಫಾರ್ಮ್ಯಾಟೆಡ್ ಆ್ಯಂಡ್ ಅನ್ಫಾರ್ಮ್ಯಾಟೆಡ್ ಇನ್ಪುಟ್ ಔಟ್ಪುಟ್ ರೆಸ್ಪಾನ್ಸಸ್. ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮೈಂಡ್ ಮ್ಯಾಪ್ ಓವರಾಲ್ ಟುಡೇ ಏನೇನು ಕವರ್ ಮಾಡ್ತೀನಿ ಅದನ್ನೆಲ್ಲ ನೆನ್ಪಿಟ್ಕೊಳ್ಳೋಕ್ಕೆ ಈ ಶಾರ್ಟ್ ಮೈಂಡ್ ಮ್ಯಾಪ್ ಸಾಕು. ಈ ಮೈಂಡ್ ಮ್ಯಾಪಿಂದ ನೀವು ಪ್ರತಿಯೊಂದನ್ನು ಅರ್ಥ ಮಾಡ್ಕೋಬೋದು. ಫಸ್ಟ್ ಟುಡೇ ಐ ಆಮ್ ಗೋಯಿಂಗ್ ಟು ಕವರ್ ದಿ ಟೈಪ್ ಆಫ್ ಡಿಕ್ಲರೇಷನ್ ಮಾಡೋ ನೆಸೆಸಿಟಿ ಏನಂತ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಇಲ್ಲೊಂದು ಕಂಟೈನರ್ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 2 ಕಂಟೈನರ್ ಇದೆ. ಸೊ ಇಲ್ಲಿ ಸಾಲ್ಟ್, ಇನ್ನೊಂದು ಕರ್ಡ್ ಅಂತ ಅಂದ್ಕೊಳ್ಳಿ. ಸೊ ಸಾಲ್ಟ್ ಯಾವ ರೀತಿ ಇರುತ್ತೆ, ಕ್ರಿಸ್ಟಲ್ ಥರ ಇರುತ್ತೆ. ಸೊ ಇಲ್ಲಿ ಸಾಲ್ಟ್ ಅನ್ನೋ ಕಂಟೈನರಲ್ಲಿ ನೀವು ಕ್ರಿಸ್ಟಲ್ ಅನ್ನೋ ಟೈಪ್ನ ಸ್ಟೋರ್ ಮಾಡಬೇಕು ಅನ್ನೋದೇ ಇರುತ್ತೆ. ಸೊ ಕರ್ಡ್ ಯಾವ ರೀತಿ ಇರುತ್ತೆ, ಸ್ವಲ್ಪ ಮೃದು ಸ್ವಭಾವ, ಅಂದರೆ ಸೆಮಿ ಲಿಕ್ವಿಡ್ ರೂಪದಲ್ಲಿ ಇರುತ್ತೆ ಕರ್ಡು. ಸೊ ಇದು ಲಿಕ್ವಿಡು, ಇದು ಕ್ರಿಸ್ಟಲ್ ಥರ ಇರುತ್ತೆ. ಅಂತಂದರೆ ನೀವು ಈ ಕಂಟೈನರ್ ಒಳಗಡೆ, ಇನ್ ದಿಸ್ ಕಂಟೈನರ್ ನೀವು ಯಾವ ರೀತಿ ಸ್ಟೋರ್ ಮಾಡಬೇಕು ಅಂತ ಬೈ ಡಿಫಾಲ್ಟ್ಲಿ ನೀವು ಮೆನ್ಷನ್ ಮಾಡಿದ್ರೆ, ಸೊ ಅದೇ ರೀತಿ ಸ್ಟೋರ್ ಆಗಬೇಕು. ಸೊ ಸಾಲ್ಟು ಕ್ರಿಸ್ಟಲ್ ರೂಪನೇ ಇರಬೇಕು, ಕರ್ಡು ಸೆಮಿ ಲಿಕ್ವಿಡ್ ರೂಪನೇ ಇರಬೇಕು. ಸೊ ನೀವು ಸಾಲ್ಟ್ ಒಳಗಡೆ ಕರ್ಡ್ ತುಂಬ ಹಾಕ್ಬಿಟ್ರೆ, ಸೊ ಇಟ್ ಲೀಡ್ಸ್ ಟು ಎರರ್, ರೈಟ್? That's what I'm trying to explain here. So type declaration ಅಲ್ಲಿ int, integer, character, float and the double. ಫ್ಲೋಟ್ಗೆ ಮತ್ತು ಡಬಲ್ಗೆ ಮೋಸ್ಟ್ ಕಾಮನ್ ಡಿಫ್ರೆನ್ಸಸ್ನ ಕೇಳ್ತಾ ಹೋಗ್ತಾರೆ. ಡಬಲ್ ಏನು ಮಾಡುತ್ತೆ, ಫಾರ್ ಎಕ್ಸಾಂಪಲ್ ಇವಾಗ ಪೈ ವ್ಯಾಲ್ಯೂ ನೀವು ಹೇಗೆ ಪ್ರಿಂಟ್ ಮಾಡ್ತೀರಾ, 3.14 ಅಂತ ಪ್ರಿಂಟ್ ಮಾಡ್ತೀರಾ, ಇದು ಫ್ಲೋಟ್ ಅಂತ ಕರೀತಾರೆ. ಸೊ ನಿಮಗೆ ಮೋಸ್ಟ್ ಅಕ್ಯುರೇಟ್ ವ್ಯಾಲ್ಯೂ ಬಂದಾಗ 3.1473142 ಅಂತ ಅಂದರೆ ಇದನ್ನು ಡಬಲ್ ಅಂತ ಕರೀತಾರೆ. ಅಂದರೆ ನಿಮಗೆ ಡೆಸಿಮಲ್ ಆದಮೇಲೆ ಓನ್ಲಿ 2 ಡಿಜಿಟ್ಸ್ ಇದ್ದರೆ ಅದು ಫ್ಲೋಟು, ನಿಮಗೆ ತುಂಬ ಅಕ್ಯುರೇಟ್ ವ್ಯಾಲ್ಯೂಸ್ ಬೇಕು ಅಂತಂದರೆ ಅದು ಡಬಲ್. ಸೊ ಅರ್ಥಮೆಟಿಕ್ ಆಪರೇಷನ್ಸಲ್ಲಿ ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಆ್ಯಂಡ್ ದ ರಿಮೈಂಡರ್, ದಟ್ ಈಸ್ ಪರ್ಸೆಂಟ್ ಸಿಮ್ಮಲ್ ಇದ್ದರೆ ರಿಮೈಂಡರ್ ಡಿವಿಷನ್. ಐ ಆಮ್ ಎಕ್ಸ್ಪ್ಲೈನ್ ದ ಲೇಟರ್ ಎಕ್ಸಾಂಪಲ್ ವೈಸ್. ಸೊ ಟೈಪ್ ಕನ್ವರ್ಷನ್ಸ್ ಅಂತ ಅಂದರೆ 2 ಇರುತ್ತೆ, ಒಂದು ಇಂಪ್ಲಿಸಿಟ್ ಆ್ಯಂಡ್ ಎಕ್ಸ್ಪ್ಲಿಸಿಟ್. Implicit is by defaultly compiler is going to connect the values. Explicit that you must convert the values. So I will explain later. Then operators alli arithmetic, relational, logical, assignment and unary and ternary operators barutte. So I will explain. Operator precedence, for example plus plus or minus minus or bracket or sometimes this type of brackets or division. ಸೊ ನೀವು ಯಾವುದನ್ನ ಫಸ್ಟು ಸಾಲ್ವ್ ಮಾಡಬೇಕು, ಲೈಕ್ ನೀವು ಸ್ಕೂಲಲ್ಲೆಲ್ಲ ಓದಿರ್ತೀರಲ್ಲ ಬಾಡ್ ಮಾಸ್ ರೂಲ್ ಏನು ಸ್ಪೆಸಿಫೈ ಮಾಡುತ್ತೆ ಹೇಳಿ. ಸೊ ಬ್ರಾಕೆಟ್ ಆಫ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್, ಇದೇ ರೀತಿ ಪ್ರಿಸಿಡೆನ್ಸ್ ಆರ್ಡರ್ ಇರುತ್ತೆ. ಸೊ ಈ ಪ್ರಿಸಿಡೆನ್ಸ್ ಆರ್ಡರ್ನ
ಆಪರೇಟರ್ಸ್ಗೆ ಡಿಫೈನ್ ಮಾಡಬೇಕು ಯಾವುದಕ್ಕೆ, ಆರ್ಥಮೆಟಿಕ್ಕು, ಲಾಜಿಕಲ್ಲು, ಅಸೈನ್ಮೆಂಟು, ಕಂಡೀಷ್ನಲ್ಲು, ಟರ್ನರಿ ಆಪರೇಟರ್ಸ್, ಯೂನರಿ ಆಪರೇಟರ್ಸ್ಗೆಲ್ಲ ನೀವು ಡಿಫೈನ್ ಮಾಡ್ತಾ ಹೋಗಬೇಕು. ನೆಕ್ಸ್ಟು ಕಂಟ್ರೋಲ್ ಇನ್ಸ್ಟ್ರಕ್ಷನ್ಸಲ್ಲಿ ಏನೇನು ಬರುತ್ತೆ ಅಂದರೆ ಲೂಪಿಂಗ್ ಕಂಡೀಷನ್ಸ್ ಬರುತ್ತೆ, ಫಾರ್ ಲೂಪ್, ವೈಲ್ ಲೂಪ್, ಡೂ ವೈಲ್ ಲೂಪ್ ಆ್ಯಂಡ್ ಜಂಪ್ ಸ್ಟೇಟ್ಮೆಂಟ್ ಬರುತ್ತೆ. ಸೊ ಇದನ್ನು ಕಂಟ್ರೋಲ್ ಇನ್ಸ್ಟ್ರಕ್ಷನ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಡಿಸಿಷನ್ ಮೇಕರ್. ಫಾರ್ ಎಕ್ಸಾಂಪಲ್, ಇವಾಗ ನೀವು ಒಂದು ಪ್ರೋಗ್ರಾಮ್ ಬರೀತಾ ಇದ್ದೀರಾ, ಏಜ್, ಇಫ್ ಏಜ್ ಈಸ್ ಗ್ರೇಟರ್ ದೆನ್ 18 ಇದ್ದರೆ ಯು ಆರ್ ಎಲಿಜಿಬಲ್ ಫಾರ್ ವೋಟಿಂಗ್ ಆರ್ ಎಲ್ಸ್ ನೋ. ಯಸ್ ಇದ್ರೆ ಎಲಿಜಿಬಲ್, ಎಸ್ ಯು ಆರ್ ಎಲಿಜಿಬಲ್, ಇಫ್ ನೋ ಇದ್ರೆ ಯು ಆರ್ ನಾಟ್ ಎಲಿಜಿಬಲ್ ಅನ್ನೋದು. ಇಲ್ಲಿ ಬ್ರಾಂಚಿಂಗ್ ಕಂಡೀಷನ್ ಡಿಸಿಷನ್ ತಗೊತಾ ಇರೋದು, ಅದನ್ನು ಲೂಪಿಂಗ್ ಸ್ಟೇಟ್ಮೆಂಟ್, ಎಸ್ ನೋ ಸ್ಟೇಟ್ಮೆಂಟ್ ಅಂತ ಕರೀತಾರೆ. ಫಾರ್ಮ್ಯಾಟೆಡ್ ಇನ್ಪುಟ್ ಆ್ಯಂಡ್ ದ ಔಟ್ಪುಟ್ ವಿತ್ ರೆಸ್ಪೆಕ್ಟ್ ಟು ಹೌ ಯು ಆರ್ ಗೋಯಿಂಗ್ ಟು ಟೇಕಿಂಗ್ ಇನ್ಪುಟ್ ಆ್ಯಂಡ್ ದ ಔಟ್ಪುಟ್. ಇನ್ಪುಟ್ನ ನೀವು ಸ್ಕ್ಯಾನ್ ಎಫ್ ಯೂಸ್ ಮಾಡಿ ತೊಗೊತೀರಾ, ಔಟ್ಪುಟ್ನ ನೀವು ಪ್ರಿಂಟ್ ಎಫ್ ಯೂಸ್ ಮಾಡಿ ಪ್ರಿಂಟ್ ಮಾಡ್ತೀರಾ. ಫಾರ್ಮ್ಯಾಟೆಡ್ ಆ್ಯಂಡ್ ಅನ್ಫಾರ್ಮ್ಯಾಟೆಡ್ ಡಿಫ್ರೆನ್ಸಸ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್. ಅನ್ಫಾರ್ಮ್ಯಾಟೆಡ್ ಇನ್ ಟರ್ಮ್ಸ್ ದ ಎಕ್ಸಾಂಪಲ್ಸ್ ಗೆಟ್ ಕ್ಯಾರೆಕ್ಟರ್, ಪುಟ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಪುಟ್ಸ್ ವ್ಯಾಲ್ಯೂಸ್. ದೆನ್ type of declaration. What do you mean by type of declaration? ಸೊ ನೀವು ಯಾವ ಟೈಪ್ನ ಡಿಕ್ಲೇರ್ ಮಾಡ್ತಾ ಇದ್ದೀರಾ. ಸೊ ನಾನು ಇನ್ನೊಂದು ಎಕ್ಸಾಂಪಲ್, ಕಂಟೈನರ್ದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದೆ ನೋಡಿ, ಅದೇ ರೀತಿ. ಸೊ ಟೈಪ್ ಆಫ್ ಡಿಕ್ಲೇರೇಷನ್ ಟೆಲ್ಸ್ ದಿ ಕಂಪೈಲರ್ ದಿ ಡೇಟಾ ಟೈಪ್ ಆಫ್ ಎ ವೇರಿಯಬಲ್. ನೀವು ಯಾವ ರೀತಿ ಡೇಟಾ ಟೈಪ್ನ ಸ್ಟೋರ್ ಮಾಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್, ಏಜ್ ಅನ್ನೋದು ಒಂದು ನಂಬರು, ಸೊ ಅದಕ್ಕೆ ಇಂಟೀಜರ್ ವ್ಯಾಲ್ಯೂಸ್. ದೆನ್ ಸ್ಯಾಲ್ರಿ, ಫಾರ್ ಎಕ್ಸಾಂಪಲ್ 57,508 ಪೈಸಾ. ಸೊ ಪೈಸಾನು ಸ್ಟೋರ್ ಮಾಡೋದಾಗ ಫ್ಲೋಟ್ ಯೂಸ್ ಮಾಡ್ತೀನಿ. ದೆನ್ ಕ್ಯಾರೆಕ್ಟರ್ ಗ್ರೇಡ್, ಫಾರ್ ಎಕ್ಸಾಂಪಲ್ ಮೈ ಸನ್ ಗಾಟ್ A+ ಗ್ರೇಡ್ ಇನ್ ದಿ +12. ನೆಕ್ಸ್ಟು ಡಬಲ್ ಪೈ ವ್ಯಾಲ್ಯೂಸ್ನ ನಾನು ಅಕ್ಯುರೇಟಾಗಿ ಸ್ಟೋರ್ ಮಾಡಬೇಕು ಅಂತಂದರೆ ನೀವು ಡಬಲ್ನ ಯೂಸ್ ಮಾಡ್ತೀರ. ಅಂದರೆ ಬೈ ಡಿಫಾಲ್ಟ್ಲಿ ನೀವು ಯಾವ ರೀತಿ ಇರುತ್ತೆ, ಯಾವ ವ್ಯಾಲ್ಯೂಸ್ನ ಸ್ಟೋರ್ ಮಾಡ್ತಾ ಇದ್ದೀರಾ ಅಂತ ಇನಿಷಿಯಲಿನೇ ನೀವು ಟೈಪ್ ಆಫ್ ದಿ ಡೇಟಾ ಲೈಕ್ ಇಂಟೋ, ಫ್ಲೋಟೋ, ಕ್ಯಾರೆಕ್ಟರ ಅಥವಾ ಡಬಲ್ ಅಂತ ಸ್ಪೆಸಿಫೈ ಮಾಡಬೇಕು. ನೆಕ್ಸ್ಟು ಡಿಕ್ಲರೇಷನ್ ಪ್ಲಸ್ ಇನಿಷಿಯಲೈಸೇಷನ್ ಯಾವ ರೀತಿ ವರ್ಕ್ ಆಗುತ್ತೆ. ಫಸ್ಟ್ ಓನ್ಲಿ ಡಿಕ್ಲರೇಷನ್ ಅಂದರೆ ಏನು, ಈ ರೀತಿ ಇಂಟ್ ಏಜ್, ಇದು ಡಿಕ್ಲರೇಷನ್, ಇದನ್ನು ಡಿಕ್ಲರೇಷನ್ ಅಂತ ಕರೀತಾರೆ. ಸೊ ಈ ಡಿಕ್ಲರೇಷನ್ಗೆ ನೀವು ವ್ಯಾಲ್ಯೂಸ್ನ ಆ್ಯಡ್ ಮಾಡಿದ್ರೆ ಇನಿಷಿಯಲೈಸೇಷನ್. ಫಾರ್ ಎಕ್ಸಾಂಪಲ್, ಇಂಟ್ ಏಜ್ ಈಸ್ ಈಕ್ವಲ್ಸ್ ಟು 35 ದೆನ್ ಸೆಮಿಕೋಲನ್. ಸೊ ಇದನ್ನ ಏನಂತ ಕರೀತಾರೆ, ಇನಿಷಿಯಲೈಸೇಷನ್ ಅಂತ ಕರೀತಾರೆ. ಇನಿಷಿಯಲೈಸೇಷನ್ ಅಂತ ಕರೀತಾರೆ ವೆನ್ ಯು ಆರ್ ಗೋಯಿಂಗ್ ಟು ಆ್ಯಡ್ ದಿ ಸಮ್ ಆಫ್ ದಿ ವ್ಯಾಲ್ಯೂಸ್. ಸೊ ಅರ್ಥ ಆಯಿತು ಅಂತ ಅನ್ಕೊತೀನಿ. ನೆಕ್ಸ್ಟು ಅರ್ಥಮೆಟಿಕ್ ಇನ್ಸ್ಟ್ರಕ್ಷನ್ಸ್. Arithmetic instructions are used to perform the basic mathematical operations like addition, subtraction, multiplication, division and the remainder. What do you mean by reminders? I'm going to, so ನಿಮಗೆ ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಆಲ್ಮೋಸ್ಟ್ ಗೊತ್ತು. ರಿಮೈಂಡರ್ ಏನು ಮಾಡುತ್ತೆ, ಸೊ ಇದು ಯುನೀಕ್ ಅಲ್ಲ. ಫಾರ್ ಎಕ್ಸಾಂಪಲ್, ಇಲ್ಲಿದೆ ಅಬ್ಸರ್ವ್ ಮಾಡಿ, 10/3 ಮಾಡಿದ್ರೆ ಯೂಶಲಿ 3 ಬರಬೇಕು. ಸೊ 10% ಡಿವೈಡೆಡ್ ಬೈ 3 ಮಾಡಿದ್ರೆ ಇಲ್ಲಿ ನೋಡಿ 3 ಮತ್ತು 10. ಸೊ 3 3s 9, 1 ರಿಮೈಂಡರ್. ಸೊ ಈ 1 ರಿಮೈಂಡರ್, ಇಲ್ಲಿ ಒಂದು ಉಳ್ಕೊಂತಲ್ಲ, ಈ ರಿಮೈಂಡರ್ನ ಪ್ರಿಂಟ್ ಮಾಡೋದೇ ಈ ಪರ್ಸೆಂಟ್. ಓಪ್ಸೋ ನಿಮ್ಗೆ ಅರ್ಥ ಆಯಿತು ಅಂದ್ಕೊತೀನಿ. ಆ ರಿಮೈಂಡರ್ನ ಟ್ರ್ಯಾಪ್ ಮಾಡಬೇಕು. ಎಕ್ಸಾಮಲ್ಲಿ ಇದು ಮಸ್ಟ್ ಆ್ಯಂಡ್ ಶುಡ್ ಕ್ವೆಶನ್ನು. ಸೊ ರಿಮೈಂಡರ್ ಯೂಸ್ ಮಾಡಿ ಒಂದು ಕ್ವೆಶನ್ ಕೇಳ್ತಾರೆ. ಇದನ್ನು ನೀವು ತರೋಗಿ ಪರ್ಸೆಂಟ್ ಸಿಂಬಲ್ ಇದ್ದರೆ ರಿಮೈಂಡರ್ ಎಷ್ಟು ಉಳಿದಿದೆ ಅದನ್ನು ಔಟ್ಪುಟ್ ಆಗಿ ಕೇಳೋದು. ನೆಕ್ಸ್ಟ್ ಇಂಟೀಜರ್ ಆ್ಯಂಡ್ ಫ್ಲೋಟ್ ಕನ್ವರ್ಷನ್. ಇಂಟೀಜರ್ ಆ್ಯಂಡ್ ಫ್ಲೋಟ್ ಕನ್ವರ್ಷನ್ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್, ಇಂಟೀಜರ್ ಬೈ ಇಂಟೀಜರ್ ಡಿವಿಷನ್ ಏನಾಗುತ್ತೆ, ಸಮ್ಟೈಮ್ಸ್ ಇಟ್ ಮೇ ಬಿ ಫ್ಲೋಟ್ ಡಿವಿಷನ್. ಸೊ ಫಾರ್ ಎಕ್ಸಾಂಪಲ್, ಈಗ 3/3 ಇದ್ದರೆ 1 ಬರುತ್ತೆ. ಈಗ 3.0/3 ಇದ್ದರೆ 1.0 ಬರಬೇಕು. ಇದರ ಲಾಜಿಕ್ ಬೇಸಿಕಲಿ ನಿಮಗೆ ಅರ್ಥ ಆಗುತ್ತೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ. ವೆನ್ ಐ ಹ್ಯಾವ್ ದ ಡೆಸಿಮಲ್ ವ್ಯಾಲ್ಯೂಸ್ ಇನ್ ದ ನ್ಯೂಮರೇಟರ್ಸ್, ವಾಟ್ ಎವರ್ ದ ಕೇಸ್ ಇನ್ ದ ಡಿನಾಮಿನೇಟರ್, ದ ವ್ಯಾಲ್ಯೂಸ್, ದ ರಿಸಲ್ಟಿಂಗ್ ಔಟ್ಪುಟ್ ವಿಲ್ ಮಸ್ಟ್ ಬಿ ಇನ್ ದಿ ಫಾರ್ಮ್ ಆಫ್ ವಾಟ್ ದಿ ನ್ಯೂಮರೇಟರ್ ಫಾರ್ಮ್. ನ್ಯೂಮರೇಟರ್ ಯಾವ ಫಾರ್ಮ್ ಇದೆ, ರಿಸಲ್ಟ್ ಕೂಡ ಅದೇ ಫಾರ್ಮೇಟಲ್ಲಿ ಬರಬೇಕು ಅನ್ನೋದು. ವಾಟ್ ಇಫ್ ಕೇಸ್ ಎರಡೂ ಕೂಡ, ಫಾರ್ ಎಕ್ಸಾಂಪಲ್ ಅಬ್ಸರ್ವ್ ಮಾಡಿ 10/3, ಸೊ ಎರಡೂ ಕೂಡ ಇಂಟೀಜರೇ ಇತ್ತು, ನೋ ಫ್ಲೋಟ್ ವ್ಯಾಲ್ಯೂಸ್. ಫಾರ್ ಎಕ್ಸಾಂಪಲ್, ಇವಾಗ ನಂಗೆ ಯಾವ ರೀತಿ ಬಂತು ನೋಡಿ, ಡೆಸಿಮಲ್ ಬಂತು.
ಯಾಕೆಂದರೆ ಇದು ಪರ್ಫೆಕ್ಟ್ ಡಿವೈಡ್ ಆಗಲಿಲ್ಲ. ದಟ್ ಈಸ್ 3.33 ಬಂತು. ಇವಾಗ 5 ಡಿವೈಡೆಡ್ ಬೈ 15 ಡಿವೈಡೆಡ್ ಬೈ 5. ಸೊ 5 1 5 3 ಕಂಪ್ಲೀಟಾಗಿ ಡಿವೈಡೆಡ್ ಇತ್ತು. ಇವಾಗ ಇಂಟೀಜರೇ ಬಂತು. ಇಟ್ಸ್ ಡಿಪೆಂಡ್ ಆನ್ ದ ಸಿನಾರಿಯೋ ದಟ್ ವಿ ಆರ್ ಗೋಯಿಂಗ್ ಟು ಗೆಟ್. ನೆಕ್ಸ್ಟ್ ಟೈಪ್ ಕನ್ವರ್ಷನ್. ಟೈಪ್ ಕನ್ವರ್ಷನ್ಸಲ್ಲಿ 2 ಟೈಪ್ಸ್ ಇದೆ, ಒಂದು ಇಂಪ್ಲಿಸಿಟ್ ಆ್ಯಂಡ್ ಇನ್ನೊಂದು ಎಕ್ಸ್ಪ್ಲಿಸಿಟ್. ಇಂಪ್ಲಿಸಿಟ್ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ ಕಂಪೈಲರ್ ಆಟೋಮೆಟಿಕಲಿ ಕನ್ವರ್ಟ್ ಮಾಡುತ್ತೆ. ಇಲ್ಲಿ ನಿಮ್ಮದು ಆ್ಯಕ್ಚುಲಿ ಯಾವುದೇ ರೀತಿಯಾದ ಇನ್ವಾಲ್ವ್ಮೆಂಟ್ ಇರೋದೇ ಇಲ್ಲ. ಫಾರ್ ಎಕ್ಸಾಂಪಲ್ ಇಂಟೀಜರ್ ಪ್ಲಸ್ ಫ್ಲೋಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ 3 ಪ್ಲಸ್ 5.2 ವಾಟ್ ಇಸ್ ದ ಸಮ್ 8.2. ಸೊ ಇದನ್ನು ಕಂಪೈಲರ್ ಆಟೋಮೆಟಿಕಲಿ ಕನ್ವರ್ಟ್ ಮಾಡುತ್ತೆ. ಇದನ್ನು ಕಂಪೈಲರ್ ಆಟೋಮೆಟಿಕಲಿ ಕನ್ವರ್ಟ್ ಮಾಡೋದನ್ನ ಇಂಪ್ಲಿಸಿಟ್ ಅಂತ ಕರೀತಾರೆ. ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಫಾರ್ ಎಕ್ಸಾಂಪಲ್ 18.2 it is a float value. Now I'm going to divide with the integer value, that is 2, that is 9.1. output will be 9.1. so output ಏನಾಯಿತು, ವಾಟ್ ಎವರ್ ದ ನ್ಯೂಮರಿಕಲ್ ವ್ಯಾಲ್ಯೂ ಇತ್ತು ಅದೇ ನ್ಯೂಮರಿಕಲ್ ವ್ಯಾಲ್ಯೂಸ್ ರಿಪ್ಲೇಸ್ ಆಯಿತು. ಅಂದರೆ you are going to add the values, that is it is float value, then output will get the float value itself. so ನೀವು ಇಲ್ಲಿ ಫ್ಲೋಟ್ ಅಂತ ಲೈಕ್ ಇಲ್ಲಿ ನೋಡಿ ನ್ಯೂಮರಿಕಲಲ್ಲಿ ಈ ಥರ ರೆಪ್ರೆಸೆಂಟ್ ಮಾಡಬೇಕು. ಸೊ ನಾನು ಇಲ್ಲಿ ಎಲ್ಲ ಒಂದೇ ಹತ್ರ ಬರೀತಾ ಇರೋದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆಯಾ? ಸೊ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡಿದ್ರೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇಂಪ್ರೂವ್ ಮಾಡ್ಕೊತೀನಿ. ಫ್ಲೋಟ್ ಈಸ್ ಗೋಯಿಂಗ್ ಟು ಡಿಸ್ಕಾರ್ಡ್ ದ ವ್ಯಾಲ್ಯೂಸ್. ನೆಕ್ಸ್ಟು ಎಕ್ಸ್ಪ್ಲಿಸಿಟ್ ಕ್ಯಾಸ್ಟಿಂಗ್ ಎರರ್ ನಾನು ಎಕ್ಸ್ಪ್ಲೈನ್ ಮಾಡ್ತೇವೆ ಇವಾಗ. ಫ್ಲೋಟ್ is going to convert with integer, discards the fractional part. What is going to value? For example 10.75 ಇದೆ ಅಂತ. now I'm going to divide it by 10. so it is float of, so output will be 1 point something ಬರುತ್ತೆ. so it's going to neglect the 0.75. the output will be 1. that's it. type conversion in assignment. so the variables types affect the stored result. for example, so as I previously explained, so int a is equals to 10.75 becomes a 10. so ನನಗೆ ಆಫ್ಟರ್ ಡೆಸಿಮಲ್ ವ್ಯಾಲ್ಯೂಸ್ ಅಂತಂದರೆ ಆಫ್ಟರ್ ಇಂಟೀಜರ್ ವ್ಯಾಲ್ಯೂಸ್ ನನಗೆ ಡೆಸಿಮಲ್ ಪಾರ್ಟ್ ವ್ಯಾಲ್ಯೂಸ್ ಯಾವುದೂ ಬೇಡ. ನೆಕ್ಸ್ಟು float x is equals to 10. so x stores the 10.0 conceptually. so type conversion in assignments is nothing but first ನೀವು ಏನು ಮಾಡ್ತಾ ಇದ್ದೀರಿ, ಸೊ ಈ ರೀತಿ ಡಿಕ್ಲೇರ್ ಮಾಡ್ತೀವಿ. int a is equals to 10.75. ಯೂಶಲಿ ಇದು ನಾರ್ಮಲ್ ಡಿಕ್ಲರೇಷನ್. ಸೊ ಸೆಮಿಕೋಲನ್ ಈ ಥರ ಇದ್ದರೆ when you are going to convert the type, then int a, then semicolon first, then again a is equals to 10.75. ಸೊ ಇವಾಗ ಟೈಪ್ ಕನ್ವರ್ಷನ್ ಹೇಗಾಗುತ್ತೆ ಅಂತ ದ ಡೆಸ್ಟಿನೇಷನ್ ವೇರಿಯೇಬಲ್ ಟೈಪ್ಸ್ ಅಫೆಕ್ಟ್ಸ್ ದಿ ಸ್ಟೋರ್ ರಿಸಲ್ಟ್. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನಾನು ಎ ಇನಿಷಿಯಲಿ ಏನಿತ್ತು 10.75 ಇತ್ತು, ಬಟ್ ಇಲ್ಲಿ ಸ್ಟೋರ್ ಮಾಡೋದು ಓನ್ಲಿ ದ 10. ಸೊ ಇವಾಗ ಡೆಸ್ಟಿನೇಷನ್ ವ್ಯಾಲ್ಯೂ ಅಫೆಕ್ಟ್ ಆಯಿತು. ಯಾಕೆ ಅಂತಂದರೆ ನನಗೆ ಆ್ಯಕ್ಚುಯಲ್ ಸ್ಟೋರ್ಡ್ ವ್ಯಾಲ್ಯೂ ಇರೋದು ಏನು 10.75, ಇಲ್ಲಿರೋದು 10.75, ಇದು 10 ವ್ಯಾಲ್ಯೂ. ಸೊ ಈ ಕಾನ್ಸೆಪ್ಟ್ ಅಷ್ಟೊಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಏನಲ್ಲ ಟೈಪ್ ಕನ್ವರ್ಷನ್ಸಿಂದ. ಸೊ ಇಲ್ಲಿ ಪ್ರಿಸಿಡೆನ್ಸ್ ಆರ್ಡರ್ ಇದೆಯಲ್ಲ, ಅದಿದು ರಿಮೈಂಡರ್, ಇದೊಂದು ಇಂಪಾರ್ಟೆಂಟು. ಆ್ಯಂಡ್ ದೆನ್ ಆಪರೇಟರ್ಸ್ ಇನ್ ಸಿ. ಆಪರೇಟರ್ಸ್ ಮೇಲೆ ಮಸ್ಟ್ ಆ್ಯಂಡ್ ಶುಡ್ 1 or 2 ಕ್ವೆಶನ್ಸ್ ಇದ್ದೇ ಇರುತ್ತೆ. ಲೈಕ್ ದಿ ಪ್ರಿಸಿಡೆನ್ಸ್ ಆರ್ಡರ್ ಆರ್ ದಿ ಪ್ರಿಯಾರಿಟಿ, ಯಾವ ಆಪರೇಟರ್ಸ್ನ ಫಸ್ಟ್ ನೀವು ಸಾಲ್ವ್ ಮಾಡ್ತೀರಾ ಅನ್ನೋದ್ರ ಮೇಲೆ. ಸೊ ಆಪರೇಟರ್ಸಲ್ಲಿ ಅರ್ಥಮೆಟಿಕ್ ಆಪರೇಷನ್ಸ್, ಆಲ್ ದಿ ಮ್ಯಾಥಮೆಟಿಕಲ್ ಆಪರೇಷನ್ಸ್, ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಆ್ಯಂಡ್ ರಿಮೈಂಡರ್. ಸೊ ರಿಲೇಷನಲ್ ಆಪರೇಟರ್ಸ್ you are going to checking the conditions such a way between the two values. If the a is less than b or a is greater than b, like this, a less than or equals to na, a greater than or equals to na, a equals to na,
ಈ ಥರ ನಾಟ್ ಈಕ್ವಲ್ಸ್ ಟುನ ಪ್ರತಿಯೊಂದನ್ನು ನೀವು ಚೆಕ್ ಮಾಡ್ತಾ ಹೋಗ್ತೀರಾ. ಲಾಜಿಕಲ್ ಆಪರೇಟರ್ಸ್ ನಿಮಗೆ ಯೂಶಲಿ ಗೊತ್ತಿರುತ್ತೆ. ಆ್ಯಂಡ್ ಇದು ಆ್ಯಂಡ್ ಆರ್ ಆ್ಯಂಡ್ ನಾಟ್. ಆ್ಯಂಡ್ ಏನಾಗೆ ಅಂತಂದರೆ, ಸೊ ಇಲ್ಲಿ ಒಂದು ಕ್ವೆಶನ್ ಕೇಳ್ತಾರೆ, ಇದನ್ನು ಆ್ಯಂಡ್ ಅಂತ ಕರೀತಾರೆ. ನೀವು ಒಬ್ಸರ್ವ್ ಮಾಡಿ, ಬೋತ್ ಟ್ರೂ ಇದ್ದರೆ ಟ್ರೂ, ಒಂದು ಟ್ರೂ ಇದು ಇನ್ನೊಂದು ಫಾಲ್ಸ್ ಇದ್ದರೆ ಫಾಲ್ಸ್, ಒಂದು ಫಾಲ್ಸ್ ಟ್ರೂ ಇದ್ದರೆ ಫಾಲ್ಸ್, ಎರಡು ಫಾಲ್ಸ್ ಇದ್ದರೆ ಫಾಲ್ಸ್ ಅಂತಂದರೆ ಎರಡು ಟ್ರೂ ಇದ್ದರೆ ಮಾತ್ರ ಟ್ರೂ ಆಗುತ್ತೆ. ಸೊ ಇದು ಆ್ಯಂಡ್, ಇದೊಂದು ಕ್ವೆಶನ್ ಕೇಳ್ತಾರೆ. ಇನ್ನೊಂದು ಆರ್ದೊಂದು ಕ್ವೆಶನ್ ಕೇಳ್ತಾರೆ, ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಐದರ್ ಒನ್. ಸೊ ಇವೆರಡು ಕೇಸಸ್, ಎರಡರಲ್ಲಿ ಯಾವುದಾದ್ರೂ ಒಂದು ಟ್ರೂ ಇದ್ದರೆ ಟ್ರೂ. ಸೊ ಇದು ಒಂದೇ ಕೇಸು, ಆರು ಫಾಲ್ಸ್ ಆಗುತ್ತೆ. ಇದು ಆರ್ಗೆ ಅಪ್ಲೈ ಆಗುತ್ತೆ. ಸೊ ಫಾಲ್ಸ್ ಅಂದರೆ ಅಟ್ಲೀಸ್ಟ್ ಒಂದಾದರೂ ನಿಮಗೆ ಟ್ರೂ ಇರಲೇಬೇಕು ಅನ್ನೋದು. ಎರಡು ಟ್ರೂ ಆಗಿದ್ರು ಓಕೆ, ಅಟ್ಲೀಸ್ಟ್ ಒಂದಾದರೂ ಟ್ರೂ ಇರಬೇಕು. ನೆಕ್ಸ್ಟ್ ನಾಟ್ ಆಪರೇಟರ್ಸ್ ಇಸ್ ಗೋಯಿಂಗ್ ಟು ರಿಟರ್ನ್ ದಿ ಉಲ್ಟಾ ರಿಸಲ್ಟ್ಸ್. ಅಂದರೆ ಟ್ರೂ ಇದ್ದರೆ ಫಾಲ್ಸ್ ಇದ್ದರೆ ಟ್ರೂ. ಯು ಆರ್ ಗೋಯಿಂಗ್ ಟು ಚೆಕ್ ದ ಕಂಡೀಷನ್ ಇನ್ ಸಚ್ ಎ ವೇ ಆಪೋಸಿಟ್ ಕಂಡೀಷನ್ನ ಚೆಕ್ ಮಾಡ್ತೀರಾ. ನೆಕ್ಸ್ಟು ಅಸೈನ್ಮೆಂಟ್ ಆಪರೇಟರ್ಸ್. ವಾಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ರಿಲೇಷನಲ್ ಆಪರೇಟರ್ಸ್ ಆ್ಯಂಡ್ ದಿಸ್ ಅಸೈನ್ಮೆಂಟ್ ಆಪರೇಟರ್ಸ್? ರಿಲೇಷನಲ್ ಆಪರೇಟರ್ಸ್ ಈಸ್ ಗೋಯಿಂಗ್ ಟು ಚೆಕ್ ದ ಕಂಡೀಷನ್. ಇದು ಚೆಕ್ ದಿ ಕಂಡೀಷನ್ between two variables. ಸೊ ಇದು ಅಸೈನ್ಮೆಂಟ್ ಆಪರೇಟರ್ಸ್ ಇದೆಯಲ್ಲ, ಅಸೈನ್ಮೆಂಟ್ ಆಪರೇಟರ್ಸ್ ಏನು ಮಾಡುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಅಬ್ಸರ್ವ್ ಮಾಡಿ, ಇದೊಂದು ಮಸ್ಟ್ ಆ್ಯಂಡ್ ಶುಡ್ ಕ್ವೆಶನ್ನು. ಇದು ಡಬಲ್ ಈಕ್ವಲ್ಸ್ ಟು ಮತ್ತು ಅಸೈನ್ಮೆಂಟು. ಸೊ ಇವಾಗ ಅಬ್ಸರ್ವ್ ಮಾಡಿ, ಏಜ್ ಈಸ್ ಈಕ್ವಲ್ಸ್ ಟು 18 ಇಂಟು, ಸೊ ಇಂಟ್ ಏಜ್ ಈಸ್ ಈಕ್ವಲ್ಸ್ ಟು 18 ಒಂದು ಕ್ವೆಶನ್ ಬರುತ್ತೆ. ಸೊ ಈಕ್ವಲ್ಸ್ ಟು ಏನು ಮಾಡುತ್ತೆ, ಈಸ್ ಗೋಯಿಂಗ್ ಟು ಅಸೈನ್ ದಿ ಏಜ್ ಈಸ್ ಈಕ್ವಲ್ಸ್ ಟು 18 ಅಂತ. ಅಂದರೆ ಈ ವೇರಿಯೇಬಲ್ಗೆ ಏಜು 18 ಅಂತ ತಿಳಿಸುತ್ತೆ. ಬಟ್ ಇದು ಸಿಂಗಲ್ ಈಕ್ವಲ್ಸ್ ಟು ವೆನ್ ಯು ಆರ್ ಗೋಯಿಂಗ್ ಟು ಅಸೈನ್ ದ ವ್ಯಾಲ್ಯೂ. ಈಗ ಇಫ್ ಕಂಡೀಷನ್ ಬರಿತೀನಿ, ಇಫ್ ಏಜ್ ಈಕ್ವಲ್ಸ್ ಟು 18 ಅಂತಂದರೆ ಇದು ಚೆಕ್ ಮಾಡೋಂಥ ಕಂಡೀಷನ್. ಏಜ್ ಈಕ್ವಲ್ಸ್ ಟು ಅಂತಂದರೆ ಏಜ್ ಏನಾದರೂ 18 ಇದೆಯಾ ಅಂತ ಇದು ಏನು ಚೆಕ್ ಮಾಡುವಂಥ ಕಂಡೀಷನ್ನು, ಇದು ಅಸೈನ್ ಮಾಡುವಂಥ ಕಂಡೀಷನ್ನು. ಸೊ ಇಫ್ ಏಜ್ ಈಕ್ವಲ್ಸ್ ಟು 18 ಇದ್ದರೆ ಪ್ರಿಂಟ್ ಎಫ್ ಎಲಿಜಿಬಲ್ ಫಾರ್ ವೋಟಿಂಗ್, ಈ ರೀತಿ. ಸೊ ಇದ್ರೊಂದು ಮಸ್ಟ್ ಆ್ಯಂಡ್ ಶುಡ್ ಕ್ವೆಶನ್ ಕೇಳ್ತಾರೆ. ಡಬಲ್ ಈಕ್ವಲ್ಸ್ ಟು ಬಂತಂದರೆ ಅದು ರಿಲೇಷನಲ್ ಆಪರೇಟರ್ಸ್ ಟು ಚೆಕ್ ದಿ ಇಫ್ ಟೂ ವ್ಯಾಲ್ಯೂಸ್ ಆರ್ ಈಕ್ವಲ್ ಆರ್ ನಾಟ್. ಅಂದರೆ ಸಿಂಗಲ್ ಈಕ್ವಲ್ಸ್ ಟು ಬಂತಂದರೆ ಇಟ್ ಈಸ್ ಅಸೈನಿಂಗ್ ದಿ ವ್ಯಾಲ್ಯೂ ಟು ದಿ ವೇರಿಯೇಬಲ್. ವ್ಯಾಲ್ಯೂ ಟು ದಿ ವೇರಿಯೇಬಲ್. ನೆಕ್ಸ್ಟ್ ಇದರಲ್ಲಿ ಪ್ಲಸ್ ಈಸ್ ಈಕ್ವಲ್ಸ್ ಟು, ಮೈನಸ್ ಈಸ್ ಈಕ್ವಲ್ಸ್ ಟು, ಸ್ಟಾರ್ ಈಸ್ ಈಕ್ವಲ್ಸ್ ಟು, ಇದನ್ನೆಲ್ಲ ಯೂಸ್ ಮಾಡಿದ್ದೀರಲ್ಲ, ಇದನ್ನೆಲ್ಲ ಎಲ್ಲಿ ಯೂಸ್ ಆಗುತ್ತೆ ಪರ್ಟಿಕ್ಯುಲರ್ಲಿ ವೆನ್ ಯು ಆರ್ ಪರ್ಫಾರ್ಮಿಂಗ್ ದಿ ಪ್ರೋಗ್ರಾಮ್ಸ್. ಫಾರ್ ಎಕ್ಸಾಂಪಲ್, ಸೊ ನಾನಿವಾಗ ಓನ್ಲಿ ಆಡ್ ನಂಬರ್ಸ್ನ ಪ್ರಿಂಟ್ ಮಾಡಬೇಕು. 1 3 5 7 9 ಆ್ಯಂಡ್ ಸೊ ಆನ್. ಆಡ್ ನಂಬರ್ಸ್ನ ಪ್ರಿಂಟ್ ಮಾಡಬೇಕು. ಈಗ 1 ಪ್ಲಸ್, ಸೊ ಪ್ಲಸ್ ಈಸ್ ಈಕ್ವಲ್ಸ್ ಟು 2 ಮಾಡಿದ್ರೆ, ವ್ಯಾಲ್ಯೂ ಪ್ಲಸ್ ಈಸ್ ಈಕ್ವಲ್ಸ್ ಟು 2 ಮಾಡಿದ್ರೆ ನಾನು ಯಾವಾಗಲೂ ವ್ಯಾಲ್ಯೂಸ್ ತೊಗೊಂಡಾಗ, ಸೊ ಫಸ್ಟು 1 ತೊಗೊತೀನಿ. 1 + 2 3. ಇವಾಗ ಎಗೇನ್ ಈ 3ಗೆ 3 + 2 5, ಅಂದರೆ ಈ 5ಗೆ ಎಗೇನ್ 2 + 2 ಆ್ಯಡ್ ಮಾಡಿದ್ರೆ 7 ಅಂತಂದರೆ ಒಂದೊಂದು ವ್ಯಾಲ್ಯೂ ತೊಗೊಂಡು ಆ್ಯಡ್ ಮಾಡ್ತಾ ಹೋದರೂ ಕೂಡ, ಅಂದರೆ ಇಂಕ್ರಿಮೆಂಟ್ ಪ್ಲಸ್ ಈಸ್ ಈಕ್ವಲ್ಸ್ ಟು 2 ಅಂತಂದರೆ ಅದಕ್ಕೆ ಪ್ರತಿ ಸಲ 2 ಆ್ಯಡ್ ಮಾಡ್ತಾ ಹೋಗಿ. ಇದನ್ನು ಯಾವ ರೀತಿ ಬರಿಬೋದು, ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು ವ್ಯಾಲ್ಯೂ ಪ್ಲಸ್ 2 ಅನ್ನೋದನ್ನ ಈ ರೀತಿ ವ್ಯಾಲ್ಯೂ ಪ್ಲಸ್ ಈಸ್ ಈಕ್ವಲ್ಸ್ ಟು 2 ಅಂತ ಬರ್ತೀನಿ. ಎರಡು ಒಂದೇ, ಈ ಎರಡು ಕೇಸಸ್ ಒಂದೇ. ಸೊ ಈ ರೀತಿ ಡಿಫೈನ್ ಮಾಡಿದ್ದೀನಿ. ನೆಕ್ಸ್ಟು ಇದೇ ರೀತಿ ನಾನು ಇಲ್ಲಿ ಅಡಿಷನ್ ಮಾಡ್ತಾ ಹೋಗಿದೆ. ನೀವು ಸಬ್ಸ್ಟ್ರಾಕ್ಷನ್ ಮಾಡ್ಬೋದು, ಮಲ್ಟಿಪ್ಲಿಕೇಶನ್ ಮಾಡ್ಬೋದು, ಡಿವಿಷನ್ ಮಾಡ್ಬೋದು, ರಿಮೈಂಡರ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ನೆಕ್ಸ್ಟು ಇಂಕ್ರಿಮೆಂಟ್ ಆ್ಯಂಡ್ ದ ಡಿಕ್ರಿಮೆಂಟ್. Increment and the decrement operators are used in such a way that, so continuous values ಇದ್ದಾಗ, ಸೊ ನೀವು
if the any statement is getting truly executed or the condition ಟ್ರೂಲಿ ಅಕ್ಸೆಪ್ಟ್ ಆಗಿ ಲೂಪ್ ಒಳಗಡೆ ಹೋದಾಗ ಕಂಟಿನ್ಯೂಸ್ ಆಗಿ ಇಂಕ್ರಿಮೆಂಟ್ ಮಾಡ್ತಾ ಹೋಗಬೇಕಲ್ಲ, ಆವಾಗ ದಿಸ್ ಇಂಕ್ರಿಮೆಂಟ್ ಆ್ಯಂಡ್ ದ ಡಿಕ್ರಿಮೆಂಟ್ ಆಪ್ರೇಟರ್ಸ್ನ ಯೂಸ್ ಮಾಡ್ತೀವಿ. ಅದರಲ್ಲಿ ಪ್ರೀ ಇಂಕ್ರಿಮೆಂಟ್ ಆ್ಯಂಡ್ ಪೋಸ್ಟ್ ಇಂಕ್ರಿಮೆಂಟ್, ಪ್ರೀ ಡಿಕ್ರಿಮೆಂಟ್ ಆ್ಯಂಡ್ ಪೋಸ್ಟ್ ಡಿಕ್ರಿಮೆಂಟ್ ಅಂತ ಬರುತ್ತೆ. ಲೇಟರ್ ಐ ವಿಲ್ ಗೋಯಿಂಗ್ ಟು ಎಕ್ಸ್ಪ್ಲೇನ್. ದೆನ್ ಕಂಡೀಷನಲ್ ಆಪರೇಟರ್ಸ್ ಯೂಸಿಂಗ್ the question mark that is ternary operators. If expression 1 is ಇದು ಎಕ್ಸ್ಪ್ರೆಷನ್ 1 ಇದ್ದರೆ ಈ ವ್ಯಾಲ್ಯೂನ ಎಕ್ಸಿಕ್ಯೂಟ್ ಮಾಡಿ, ಇಫ್ ನಾಟ್ ಎಕ್ಸ್ಪ್ರೆಷನ್ 2ನ ವ್ಯಾಲಿಡೇಟ್ ಮಾಡಿ ಅನ್ನೋದು ಕೂಡ, ಇದು ಕ್ವೆಶನ್ ಮಾರ್ಕ್ ಅನ್ನೋದೇ ಕೂಡ ಕಂಡೀಷನಲ್ ಆಪರೇಟರ್ಸ್. ನೆಕ್ಸ್ಟು ಲಾಜಿಕಲ್ ಆಪರೇಟರ್ಸ್. ಲಾಜಿಕಲ್ ಆಪರೇಟರ್ಸಲ್ಲಿ ಎಲ್ಲ ನೀವು ಫಿಸಿಕ್ಸಲ್ಲಿ ಓದಿರ್ತಿರಲ್ಲ, ಆ್ಯಂಡ್ ಗೇಟ್, ನಾಟ್ ಗೇಟ್, ಆ್ಯಂಡ್ ಗೇಟ್, ಆರ್ ಗೇಟ್, ನಾರ್ ಗೇಟ್, ಸೊ ಎಲ್ಲ ಸ್ಪೆಸಿಫೈಡ್ ಗೇಟ್ ಬರುತ್ತೆ. ಫಾರ್ ಯುವರ್ ಸಿಲೆಬಸ್ ಯು ಹ್ಯಾವ್ ಓನ್ಲಿ ಆ್ಯಂಡ್ ಆರ್ ನಾಟ್ ಓನ್ಲಿ, ಸೊ ನ್ಯಾಂಡ್ ನಾರ್ ಎಲ್ಲ ಇಲ್ಲ. ಸೊ ಆಲ್ ದ ಕಂಡೀಷನ್ಸ್ ಟ್ರೂ ಇರಬೇಕು, ಅಟ್ಲೀಸ್ಟ್ ಒನ್ ಕಂಡೀಷನ್ಸ್ ಟ್ರೂ ಇರಬೇಕು. ಸೊ ರಿವರ್ಸ್ ದಿ ರಿಸಲ್ಟ್. ಸೊ ನಾನು ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಆ್ಯಂಡ್ ಇದ್ದರೆ ಫಾರ್ ಎಕ್ಸಾಂಪಲ್ ಟ್ರೂ ಇದ್ದರೆ ಟ್ರೂ, ಫಾಲ್ಸ್ ಇದ್ದರೆ ಫಾಲ್ಸ್, ಟ್ರೂ ಫಾಲ್ಸ್ ಆಯಿತಾ, ಫಾಲ್ಸ್ ಟ್ರೂ ಇದ್ದರೆ ಫಾಲ್ಸ್ ಇದ್ದರೆ ಫಾಲ್ಸ್. ಅಂದರೆ ಎರಡು ಟ್ರೂ ಇದ್ದರೆ ಮಾತ್ರ ಟ್ರೂ, ಎರಡೂ ಕಂಡೀಷನ್ಸ್ ಟ್ರೂ ಇದ್ದರೆ ಮಾತ್ರ ಟ್ರೂ. ಇದು ಆ್ಯಂಡು. ಸೊ ಆರಿಗೆ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಐದರ್ ಅಟ್ಲೀಸ್ಟ್ ಒನ್ ಆದರೂ ಟ್ರೂ ಇರಬೇಕು. ಸೊ ಟ್ರೂ ಇದ್ದರೆ ಟ್ರೂ ಫಾಲ್ಸ್ ಇದ್ದರೆ ಟ್ರೂ, ಯಾಕೆಂದರೆ ಒಂದು ಟ್ರೂ ಇದೆ. ಫಾಲ್ಸ್ ಟ್ರೂ ಇದ್ರೂ ಕೂಡ ಟ್ರೂ, ಒಂದು ಟ್ರೂ ಇದ್ರೆ ಸಾಕು. ಸೊ ಫಾಲ್ಸ್ ಇದ್ದರೆ ಮಾತ್ರ ಫಾಲ್ಸ್ ಆಗುತ್ತೆ. ಸೊ ಆಲ್ ದಿ ಕಂಡೀಷನ್ಸ್ ಆರ್ ಟ್ರೂ. ನಾಟ್ ಗೇಟ್ ಏನಿಲ್ಲ. ಫಾರ್ ಎಕ್ಸಾಂಪಲ್ ಟ್ರೂ ನಾಟ್ ಗೇಟ್, ಎ ನಾಟ್ ಬಿ ಈಸ್ ಟ್ರೂ ಅಂತಂದರೆ ಔಟ್ಪುಟ್ ಫಾಲ್ಸ್ ಆಗಿರುತ್ತೆ. ದಟ್ಸ್ ಇಟ್. ರಿವರ್ಸ್ ಆಫ್ ದಿ ರಿಸಲ್ಟ್, ಔಟ್ಪುಟ್ ವಿಲ್ ರಿಟರ್ನ್ ಫಾಲ್ಸ್. ದ್ಯಾಟ್ಸ್ ಇಟ್. ಅಂದರೆ ರಿಟರ್ನ್ನ ಬರೆಯೋದು. ನೆಕ್ಸ್ಟ್ ಇಂಕ್ರಿಮೆಂಟ್ ಆ್ಯಂಡ್ ಡಿಕ್ರಿಮೆಂಟ್ ಆಪರೇಟರ್ಸ್. ಸೊ ಬೈ ಡಿಫಾಲ್ಟ್ಲಿ ಇಂಡಿವಿಜುವಲ್ ವ್ಯಾಲ್ಯೂಸ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಹೋಪ್ಸೋ ನಿಮಗೆ ಈ ಟ್ರೂತ್ ಟೇಬಲ್, ಇಟ್ ಈಸ್ ಲಾಜಿಕ್ ಟೇಬಲ್ ನಿಮಗೆ ಅರ್ಥ ಆಯಿತು. ಇನ್ನು ಟ್ರೂತ್ ಟೇಬಲ್ ಅಂತ ಕರೀತಾರೆ. ನಾನು ಏನಿಲ್ಲಿ ಟ್ರೂ ಫಾಲ್ಸ್ನ ಎಕ್ಸ್ಪ್ಲೈನ್ ಮಾಡಿದೆ, ಅದನ್ನ ಲಾಜಿಕಲ್ ಟ್ರೂತ್ ಟೇಬಲ್ ಅಂತ ಕರೀತಾರೆ. ದೆನ್ ಇಂಕ್ರಿಮೆಂಟ್ ಆ್ಯಂಡ್ ಡಿಕ್ರಿಮೆಂಟ್, ಆ್ಯಸ್ ಐ ಆಲ್ರೆಡಿ ಎಕ್ಸ್ಪ್ಲೈನ್, ಪ್ರೀ ಇಂಕ್ರಿಮೆಂಟ್, ಪೋಸ್ಟ್ ಇಂಕ್ರಿಮೆಂಟ್, ಪ್ರೀ ಡಿಕ್ರಿಮೆಂಟ್, ಪೋಸ್ಟ್ ಡಿಕ್ರಿಮೆಂಟ್ ಅಂತ ಕರೀತಾರೆ. ಸೊ ಪ್ಲಸ್ ಎಕ್ಸ್. ಸೊ ಫಸ್ಟು ಪ್ಲಸ್ ಎಕ್ಸ್ ಇದ್ದರೆ ಫಸ್ಟು ನೀವೇನು ಮಾಡಬೇಕು, ಫಸ್ಟ್ ಇಂಕ್ರಿಮೆಂಟ್ ಮಾಡಬೇಕು, ದೆನ್ ಯು ಆರ್ ಗೋಯಿಂಗ್ ಟು ಯೂಸ್. ನೆಕ್ಸ್ಟು ಎಕ್ಸ್ ಇದ್ದರೆ ಫಸ್ಟ್ ಯೂಸ್ ದ ವ್ಯಾಲ್ಯೂ ಫಸ್ಟ್, ದೆನ್ ಯು ಆರ್ ಗೋಯಿಂಗ್ ಟು ಇಂಕ್ರಿಮೆಂಟ್. ಸೊ ನೀವು ಫಸ್ಟು ಪ್ಲಸ್ ಇದ್ದರೆ ಫಸ್ಟ್ ಇಂಕ್ರಿಮೆಂಟ್, ಆಮೇಲೆ ಪ್ಲಸ್ ಇದ್ದರೆ ದೆನ್ ಇಂಕ್ರಿಮೆಂಟ್. ಸೊ ಫಸ್ಟು ನೀವೇನು ಮಾಡಬೇಕು, ಯೂಸ್ ಫಸ್ಟ್ ದೆನ್ ಇಂಕ್ರಿಮೆಂಟ್. ಫಸ್ಟ್ ಡಿಕ್ರಿಮೆಂಟ್, then use the value of x, then first use the value of x, then decrement. ಸೊ ಯೂಶ್ವಲಿ ಜನರಲ್ ಮೀನಿಂಗ್ ಕೊಡುತ್ತೆ ನಿಮಗೆ, ಯೂಶ್ವಲಿ ಅರ್ಥ ಆಗುತ್ತೆ ಇದೆ. ಸೊ ಪ್ಲಸ್ ಎಲ್ಲಿ ಬರುತ್ತೆ, ಮೈನಸ್ ಎಲ್ಲಿ ಬರುತ್ತೆ, ಅದನ್ನು ನೋಡಿದ್ರೆ ಡಿಕ್ರಿಮೆಂಟ್ ಮಾಡಬೇಕು. ಇದನ್ನು ಪ್ರೀ ಆ್ಯಂಡ್ ಪೋಸ್ಟ್ ಅಂತ ಕರೀತಾರೆ. ದೆನ್ ಕಂಡೀಷನಲ್ ಆ್ಯಂಡ್ ಟರ್ನರಿ ಆಪರೇಟರ್ಸ್. ನಾಟ್ ಆ್ಯಂಡ್ ಎರಡು ಒಂದೇ. ಕಂಡೀಷನಲ್ ಆಪರೇಟರ್ಸ್ ಆರ್ ದಿ ಟರ್ನರಿ ಆಪರೇಟರ್ಸ್, ಇದ್ರ ಸಿಂಬಲ್ ಯಾವುದು ಅಂದರೆ ಕ್ವೆಶನ್ ಮಾರ್ಕ್ ಇದು. ಸೊ ಸಿಂಟ್ಯಾಕ್ಸಸ್ ನೋಡಿ, ಕಂಡೀಷನ್ ಕ್ವೆಶನ್ ಮಾರ್ಕ್ ಎಕ್ಸ್ಪ್ರೆಷನ್ 1 ಇಫ್ ಟ್ರೂ ಆದರೆ ಎಕ್ಸ್ಪ್ರೆಷನ್ 1 ಟ್ರೂ ಇದ್ದರೆ ಎಕ್ಸ್ಪ್ರೆಷನ್ 1 ಎಕ್ಸಿಕ್ಯೂಟ್ ಆಗುತ್ತೆ. ಎಕ್ಸ್ಪ್ರೆಷನ್ 1 ಟ್ರೂ ಇಲ್ಲ ಅಂತಂದರೆ ಎಕ್ಸ್ಪ್ರೆಷನ್ 2ಗೆ ಜಂಪ್ ಆಗುತ್ತೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಕಂಡೀಷನ್. ಸೊ ಇದು ಕ್ವೆಶನ್ ಮಾರ್ಕ್ ಅಂದರೆ ಟರ್ನರಿ ಆಪರೇಟರ್ಸ್ ಆರ್ ಕಂಡೀಷನಲ್ ಆಪರೇಟರ್ ಅಂತ ಕರೀತಾರೆ. ಎರಡು ಎಕ್ಸ್ಪ್ರೆಷನ್ ಇರುತ್ತೆ, ಒಂದು ಎಕ್ಸ್ಪ್ರೆಷನ್ 1, ಸೊ ಸೆಮಿಕೋಲನ್, ಮತ್ತು ಎಕ್ಸ್ಪ್ರೆಷನ್ 2 ಇರುತ್ತೆ. ಎಕ್ಸ್ಪ್ರೆಷನ್ 1 ಟ್ರೂ ಇದ್ದರೆ ಎಕ್ಸ್ಪ್ರೆಷನ್ 2 ಎಕ್ಸಿಕ್ಯೂಟ್ ಆಗುತ್ತೆ. ಎಕ್ಸ್ಪ್ರೆಷನ್ 1 ಟ್ರೂ ಇಲ್ಲ, ಫಾಲ್ಸ್ ಇತ್ತು ಅಂದರೆ ದೆನ್ ಎಕ್ಸ್ಪ್ರೆಷನ್ 2ಗೆ ಜಂಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಇಂಟ್ ಅನ್ನೋದು ಟೈಪ್ ಆಫ್ ದಿ ಡೇಟಾ. ಸೊ ಮ್ಯಾಕ್ಸ್ ಈಸ್ ಈಕ್ವಲ್ಸ್ ಟು ಎ ಗ್ರೇಟರ್ ದೆನ್ ಆರ್ ಬಿನ. ಸೊ ಎಕ್ಸ್ಪ್ರೆಷನ್ 1 ಇದು ಎಕ್ಸಿಕ್ಯೂಟ್ ಆಗುತ್ತೆ, ಎ ಗ್ರೇಟರ್ ದೆನ್ ಬಿ ಇದ್ದರೆ. ಆರ್ ಎಲ್ಸ್ ಎ ಈಸ್ ಟು ಬಿ, ದಟ್ ಈಸ್ ರೇಷಿಯೋ ಪ್ರಕಾರ ಡಿವೈಡ್ ಆಗುತ್ತೆ. ಇಫ್ ಎ ನಾಟ್ ಗ್ರೇಟರ್ ದೆನ್ ಬಿ ಇದ್ದರೆ, ದಟ್ ಈಸ್
ಕ್ವೆಶನ್ ಮಾರ್ಕ್ ಇಸ್ ದಿ ಟರ್ನರಿ ಆಪರೇಟರ್ಸ್. ಈ ಕ್ವೆಶನ್ ಮಾರ್ಕ್ ಇದೆಯಲ್ಲ, ಇದೇ ಟರ್ನರಿ ಆಪರೇಟರ್ಸ್ ಅಂತ ಕರೀತಾರೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದ ಕಂಡೀಷನಲ್ ಆಪರೇಟರ್ಸ್. ಸೊ ನಿಮಗೆ ನಾನು ಏನು ಕನ್ವೆ ಮಾಡ್ತಾ ಇದ್ದೀನಿ ಅರ್ಥ ಆಗ್ತಾ ಇದೆ ಅಂದ್ಕೊತೀನಿ. ಇಫ್ ಅರ್ಥ ಆಗಿಲ್ಲ ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ನನ್ನ ಮಿಸ್ಟೇಕ್ಸ್ನ ಹೈಲೈಟ್ ಮಾಡಿ, ನಾನು ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಆಪರೇಟರ್ಸ್ ಪ್ರೆಸಿಡೆನ್ಸ್ ಆರ್ ದಿ ಹೈರಾರ್ಕಿ ಅಂತ ಕರೀತಾರೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಎಮ್ ಸಿ ಕ್ಯೂ ಕ್ವೆಶನ್ಸಲ್ಲಿ ಕೇಳ್ತಾರೆ. ಆಲ್ಮೋಸ್ಟ್ 1 to 2 ಕ್ವೆಶನ್ಸ್ ಇದರಲ್ಲಿ ರಿಪೀಟೆಡ್ ಕ್ವೆಶನ್ಸು. ಸೊ ಫಸ್ಟ್ ಪ್ರಿಫರೆನ್ಸು ಬ್ರ್ಯಾಕೆಟ್ಗೆ, ಬ್ರ್ಯಾಕೆಟ್, ದೆನ್ ಯೂನರಿ ಆಪರೇಟರ್ಸು ಪ್ಲಸ್ ಪ್ಲಸ್ ಮೈನಸ್ ಮೈನಸ್ ಆ್ಯಂಡ್ ದ ಡಿಕ್ರಿಮೆಂಟ್. ದೆನ್ ಯು ಆರ್ ಗೋಯಿಂಗ್ ಟು ಪರ್ಫಾರ್ಮ್ ದಿ ಅರ್ಥಮೆಟಿಕ್ ಆಪರೇಟರ್ಸ್, ದೆನ್ ಅಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್. ಅರ್ಥಮೆಟಿಕ್ ಆಪರೇಷನಲ್ಲಿ ಫಸ್ಟು ಮಲ್ಟಿಪ್ಲಿಕೇಶನ್, ಡಿವಿಷನ್, ಇದನ್ನು ನೀವು ನೆನ್ಪಿಟ್ಕೊಳ್ಳೇಬೇಕು ಈ ಆರ್ಡರಲ್ಲಿ. ದೆನ್ ಲಾಸ್ಟ್ ಯು ಆರ್ ಗೋಯಿಂಗ್ ಟು solve the assignment operators. So first bracket, then unary, then that is unary operators, increment, decrement ಬರುತ್ತಲ್ಲ, ಪ್ರೀ ಇಂಕ್ರಿಮೆಂಟ್, ಪೋಸ್ಟ್ ಇಂಕ್ರಿಮೆಂಟ್, ಪ್ರೀ ಡಿಕ್ರಿಮೆಂಟ್, ಪೋಸ್ಟ್ ಡಿಕ್ರಿಮೆಂಟ್ ಬರುತ್ತಲ್ಲ, ಇದನ್ನು ಏನಂತ ಕರೀತಾರೆ, ಯೂನರಿ ಅಂತ ಕರೀತಾರೆ ಇದನ್ನು. ನೆಕ್ಸ್ಟ್ ಇದನ್ನು ಮಲ್ಟಿಪ್ಲಿಕೇಶನ್, ಡಿವಿಷನ್ ಆ್ಯಂಡ್ ದಿ ರಿಮೈಂಡರ್, ದೆನ್ ಅಡಿಷನ್, ಸಬ್ಸ್ಟ್ರಾಕ್ಷನ್, ದೆನ್ ಇದು ಕಂಡೀಷನ್ಸು, ಲೆಸ್ ದೆನ್, ಗ್ರೇಟರ್ ದೆನ್, ಲೆಸ್ ದೆನ್ ಆರ್ ಈಕ್ವಲ್ಸ್ ಟು, ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಅಂತ. ಇದನ್ನು ಏನಂತ ಕರೀತಾರೆ ಅಬ್ಸರ್ವ್ ಮಾಡಿ. ಸಿಂಗಲ್ ಈಕ್ವಲ್ಸ್ ಟು ಆ್ಯಂಡ್ ಡಬಲ್ ಈಕ್ವಲ್ಸ್ ಟು ಆರ್ ದಿ ಡಿಫ್ರೆನ್ಸ್. ಡಬಲ್ ಇದನ್ನು ಏನಂತ ಕರೀತಾರೆ ಅಂತ, ಡಬಲ್ ಈಕ್ವಲ್ಸ್ ಟುನ ರಿಲೇಷನಲ್ ಅಂತ ಕರೀತಾರೆ. ಸಿಂಗಲ್ ಈಕ್ವಲ್ಸ್ ಟು ಇದ್ದರೆ ಅಸೈನ್ಮೆಂಟ್ ಅಂತ ಕರೀತಾರೆ. ಯಾ, ದಿಸ್ ಈಸ್ ಲಾಜಿಕಲ್ ಆಪರೇಟರ್ಸ್ ಆ್ಯಂಡ್ ದಿ ಆರ್. Then you are going to perform ternary or the conditional operators. Then you are going to perform the assignment operators. That is equals to plus is equals to minus is equals to division, ರಿಮೈಂಡರ್ ಈಕ್ವಲ್ಸ್ ಟು ಡಿವಿಷನ್ ಈಕ್ವಲ್ಸ್ ಟು ಪರ್ಫಾರ್ಮ್ ಮಾಡ್ತಿರಲ್ಲ, ಇದನ್ನು ಅಸೈನ್ಮೆಂಟ್ ಅಂತ ಕರೀತಾರೆ. ಸೊ ಇದನ್ನೆಲ್ಲ ಏನಂತ ಕರೀತಾರೆ, ರಿಲೇಷ್ನಲ್ ಅಂತ ಕರೀತಾರೆ. ಯಾವುದನ್ನು, ಇಲ್ಲಿರೋದನ್ನ, ಇದೆಲ್ಲ ರಿಲೇಷ್ನಲ್. ಇದು ಇಲ್ಲಿ ಡಿಫೈನ್ ಮಾಡಿದ್ದೀನಿ, ಇದೆಲ್ಲ ಅಸೈನ್ಮೆಂಟ್. ದೆನ್ ಯೂನರಿ ನಿಮಗೆ ಗೊತ್ತು, ಪ್ಲಸ್ ಪ್ಲಸ್ ಮೈನಸ್ ಮೈನಸ್. ಇದರಲ್ಲಿ ಪ್ರೀ ಮತ್ತು ಪೋಸ್ಟ್. ಪ್ರೀ ಮತ್ತು ಪೋಸ್ಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ, ಇದು ಪೋಸ್ಟು ಎಕ್ಸ್ ಆದಮೇಲೆ ಬಂದರೆ, ಸೊ ಮೈನಸ್ ಮೈನಸ್ ಎಕ್ಸ್ ಇದ್ದರೆ, ಸೊ ಇದು ಪ್ರೀ. ನೆಕ್ಸ್ಟು ಕಂಟ್ರೋಲ್ ಇನ್ಸ್ಟ್ರಕ್ಷನ್ಸ್. ಕಂಟ್ರೋಲ್ ಇನ್ಸ್ಟ್ರಕ್ಷನ್ಸ್ ಅಂತಂದರೆ ಫ್ಲೋ ಆಫ್ ದಿ ಪ್ರೋಗ್ರಾಮು ಹೆಂಗೆ ಶಿಫ್ಟ್ ಆಗ್ತಾ ಹೋಗುತ್ತೆ, ಕಂಟ್ರೋಲ್ ಹೇಗೆ ಫ್ಲೋ ಆಗುತ್ತೆ. ಕಂಟ್ರೋಲ್ ಇನ್ಸ್ಟ್ರಕ್ಷನ್ಸ್ ಡಿಟರ್ಮೈನ್ ದಿ ಫ್ಲೋ ಆಫ್ ಪ್ರೋಗ್ರಾಮ್ execution. So in a decision you are going to calculate the if else switch, looping, while looping ಅಲ್ಲಿ while loop, do while and for loop, jump statement ಅಲ್ಲಿ break, continue and the go to. So control structures are covered as a separate syllabus unit I'm going to cover. So if else ಮೇಲೆ ಒಂದು ಕ್ವೆಶನ್ಸ್ ಇರುತ್ತೆ ಅದ್ರ ಮೇಲೆ. ಸೊ ಪ್ರೋಗ್ರಾಮ್ ಸ್ನ್ಯಾಪ್ಚಾಟ್ ಹಾಕಿರ್ತಾರೆ. ಸೊ ಔಟ್ಪುಟ್ನ ಪ್ರೆಡಿಕ್ಟ್ ಮಾಡಿ ಅಂತ ಕೇಳ್ತಾರೆ. ಹೇಳಿದ್ನಲ್ಲ, ಇಫ್ ಏಜ್ ಗ್ರೇಟರ್ ದೆನ್ 18 ದೆನ್ ಯು ಆರ್ ಎಲಿಜಿಬಲ್ ಫಾರ್ ವೋಟಿಂಗ್. ಇಫ್ ಏಜ್ ಈಸ್ ನಾಟ್ ಗ್ರೇಟರ್ ದೆನ್, ದಟ್ ಈಸ್ ಎಲ್ಸ್ ಇಫ್ ಕಂಡೀಷನ್ ಅಂತ ಬರುತ್ತೆ. ಯಾ, ಇಫ್ ಎಲ್ಸ್ ಆ್ಯಂಡ್ ಇಫ್ ಎಲ್ಸ್ ಕಂಡೀಷನಲ್ಲಿ. ಸೊ ಯು ಆರ್ ಗೋಯಿಂಗ್ ಟು ಡಿಫೈನ್ ದ್ಯಾಟ್. ದೆನ್ ಫಾರ್ಮ್ಯಾಟೆಡ್ ಇನ್ಪುಟ್ ಆ್ಯಂಡ್ ದಿ ಔಟ್ಪುಟ್. ಸೊ ಇನ್ಪುಟ್ ಆ್ಯಂಡ್ ಔಟ್ಪುಟ್ನ ನೀವು ಯಾವ ಫಾರ್ಮ್ಯಾಟಲ್ಲಿ ಡಿಫೈನ್ ಮಾಡ್ತೀರಾ ಅಂತ. ಸೊ ಔಟ್ಪುಟ್ ಪ್ರಿಂಟ್ ಮಾಡೋದಕ್ಕೆ ಯೂಶ್ವಲಿ ನಿಮಗೆ ಗೊತ್ತಿರುತ್ತೆ, ಪ್ರಿಂಟ್ ಎಫ್ ಯೂಸ್ ಮಾಡ್ತೀವಿ, ಅದು ಫಾರ್ಮ್ಯಾಟೆಡ್ ಔಟ್ಪುಟ್. ನೆಕ್ಸ್ಟು ಇನ್ಪುಟ್ನ ತೊಗೊಳೋಕ್ಕೆ ಯೂಸರಿಂದ ಫಾರ್ಮ್ಯಾಟೆಡ್ ಇನ್ಪುಟ್ನ ಸ್ಕ್ಯಾನ್ ಎಫ್ ಯೂಸ್ ಮಾಡಿ ತೊಗೊತೀರಾ, ಲೈಕ್ ದಿಸ್, ಪ್ರಿಂಟ್ ಎಫ್ ಆ್ಯಂಡ್ ಸ್ಕ್ಯಾನ್ ಎಫ್. ದೆನ್ ನೀವು ಪ್ರಿಂಟ್ ಮಾಡೋ ರಿಸಲ್ಟು ಇಂಟೀಜರಲ್ಲಿ ಇದ್ದರೆ ಯು ಆರ್ ಗೋಯಿಂಗ್ ಟು ಡಿಫೈನ್ ದಿ ಪರ್ಸೆಂಟ್ ಡಿ ಆ್ಯಂಡ್ ಫ್ಲೋಟಲ್ಲಿದ್ದರೆ ಪರ್ಸೆಂಟ್ ಎಫ್. ದೆನ್ ಕ್ಯಾರೆಕ್ಟರ್ ಇದ್ದರೆ ಪರ್ಸೆಂಟ್ ಸಿ, ಸ್ಟ್ರಿಂಗ್ಸಲ್ಲಿದ್ದರೆ ಪರ್ಸೆಂಟ್ ಎಸ್, ದೆನ್ ಡಬಲಲ್ಲಿದ್ದರೆ ಪರ್ಸೆಂಟ್ ಎಫ್, ಪರ್ಸೆಂಟ್ ಎಫ್. ದೆನ್ ಎಕ್ಸಾಂಪಲ್ ಇಂಟ್ ಏಜ್, ಸೊ ಸ್ಕ್ಯಾನ್ ಎಫ್, ಸೊ ಯು ಆರ್ ಗೋಯಿಂಗ್ ಟು ಗೆಟ್ ದ ವ್ಯಾಲ್ಯೂಸ್ ಫ್ರಮ್ ದಿ ಯೂಸರ್, ದಟ್ ಈಸ್ ಇನ್ಪುಟ್. Then percent d ಅಂತಂದರೆ input, that is in the form of integer, that is and age. So
ಆ್ಯಂಡ್ ಏಜ್ ಅನ್ನೋದೇನು, ಸೊ ಆ್ಯಂಡ್ ಅಂತ ಬಂದಿದ್ದು ಪಾಯಿಂಟರು, ಈ ಸಿಂಬಲ್ನ ಪಾಯಿಂಟರ್ ಅಂತ ಕರೀತಾರೆ. ಪಾಯಿಂಟರ್ ಏನು ಮಾಡುತ್ತೆ ಅಂತ ಅಂದರೆ ಅಡ್ರೆಸ್ ಆಫ್ ದಿ ವೇರಿಯಬಲ್ ದಟ್ ಈಸ್ ಏಜ್ದು ಅಡ್ರೆಸ್ನ ಸ್ಟೋರ್ ಮಾಡುತ್ತೆ. ಲೇಟರ್ ಆನ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದಿ ಡೀಟೇಲ್ ಡೆಪ್ತ್ ಆಫ್ ಪ್ರೋಗ್ರಾಮ್, ಹೌ ಇಟ್ಸ್ ಗೋಯಿಂಗ್ ಟು ವರ್ಕಿಂಗ್. Yeah, in scanf and the ampersand is supplies the address where the input should be stored. For string s arrays, the string name is normally passed without a this ampersand symbol. Next, unformatted input output. ಫಾರ್ಮೆಟಲ್ಲಿ ಏನು ಮಾಡ್ತೀರಾ, ಸೊ ಯೂಶ್ವಲಿ ನಿಮಗೆ ಪ್ರೀಡಿಫೈನ್ಡ್ಲಿ ಗೊತ್ತಿರುತ್ತೆ, ಸೊ ಇದೇ ರೀತಿ ಇನ್ಪುಟ್ ಔಟ್ಪುಟ್ ಇರುತ್ತೆ ಅಂತ. ಬಟ್ ಅನ್ಫಾರ್ಮೆಟೆಡಲ್ಲಿ ನಿಮಗೆ ಆ್ಯಕ್ಚುಲಿ ಯಾವ ಫಾರ್ಮೆಟಲ್ಲಿ ಇದೆ ಅಂತ ಗೊತ್ತಾಗೋದೇ ಇಲ್ಲ. ದಿಸ್ ಈಸ್ ಹೌ. ಸೊ ದಟ್ ಈಸ್ ಅನ್ಫಾರ್ಮೆಟೆಡ್ ಇನ್ಪುಟ್ ಔಟ್ಪುಟ್ಟಲ್ಲಿ ಗೆಟ್ ಕ್ಯಾರೆಕ್ಟರ್ಸ್, ರೀಡ್ ಒನ್ ಕ್ಯಾರೆಕ್ಟರ್ಸ್, ಪುಟ್ ಕ್ಯಾರೆಕ್ಟರ್, ಔಟ್ಪುಟ್ಸ್ ಒನ್ ಕ್ಯಾರೆಕ್ಟರ್, ಪುಟ್ಸ್ ಔಟ್ಪುಟ್ಸ್ ಎ ಸ್ಟ್ರಿಂಗ್. ಸೊ ನೀವು ರಿಕ್ವೈರ್ಡ್ ಆಗಿರುವಂಥ ಔಟ್ಪುಟ್ ಫಾರ್ಮೆಟ್ ಈಗ ನಿಮಗೆ ಬೈ ಡಿಫಾಲ್ಟ್ ಗೊತ್ತಿರಲ್ಲ. ಸೊ ನಿಮಗೆ ಇಂಟೀಜರ್ ವ್ಯಾಲ್ಯೂ ಔಟ್ಪುಟ್ ಬರ್ತಾ ಇದೆಯಾ, ಇಲ್ಲ ಫ್ಲೋಟ್ ವ್ಯಾಲ್ಯೂ ಔಟ್ಪುಟ್ ಬರ್ತಾ ಇದೆಯಾ, ಇಲ್ಲ ಕ್ಯಾರೆಕ್ಟರ್ ಔಟ್ಪುಟ್ ಬರ್ತಾ ಇದೆಯಾ, ಇಲ್ಲ ಸ್ಟ್ರಿಂಗ್ ಔಟ್ಪುಟ್ ಬರ್ತಾ ಇದೆಯಾ ಅಂತ ನಿಮಗೆ ಗೊತ್ತಿರಲ್ಲ. ಸೊ ಆವಾಗ ನೀವು ಫಾರ್ಮ್ಯಾಟೆಡ್ ಇನ್ಪುಟ್ ಔಟ್ಪುಟ್ನ ಯೂಸ್ ಮಾಡಿದಾಗ ಬೈ ಡಿಫಾಲ್ಟ್ಲಿ ನೀವೇನು ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಗೆಟ್ಸ್ ವ್ಯಾಲ್ಯೂ ಆರ್ ಗೆಟ್ ದಿ ಔಟ್ಪುಟ್ನ ಯೂಸ್ ಮಾಡಿದಾಗ ಇದು ಮಾಡ್ರನ್ ಸಿ ಲ್ಯಾಂಗ್ವೇಜಲ್ಲಿ ನಾಟ್ ಎ ಸೇಫ್ ಮೆಥಡ್ ಟು ಯೂಸ್. ಯಾಕೆ ಅಂತಂದರೆ ಎವ್ರಿ ಟೈಮ್ ನಿಮಗೆ ಕಂಪೈಲರಿಂದ ಕಂಪೈಲ್ ಆಗಿ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ನಿಮಗೆ ಗೊತ್ತಿರಲ್ಲ. ದ್ಯಾಟ್ಸ್ ವೈ ಸೊ ಅನ್ಫಾರ್ಮೆಟೆಡ್ ಇನ್ಪುಟ್ ಔಟ್ಪುಟ್ ಫಾರ್ಮ್ಯಾಟ್ಸ್ನ ಯೂಸ್ ಮಾಡೋದು ರಾಂಗ್ ಅನಿಸುತ್ತೆ ನನ್ನ ಪ್ರಕಾರ. ಈವನ್ ದೋ ಇಟ್ಸ್ ವರ್ಕ್, ಬಟ್ ಇಟ್ ಲೀಡ್ಸ್ ಕನ್ಫ್ಯೂಷನ್ಸ್, ಇಟ್ ಲೀಡ್ಸ್ ದಿ ಕಂಪೈಲರ್ ಎರರ್ while performing something in C. ದೆನ್ ಇಲ್ಲಿವರೆಗೂ ಕವರ್ ಮಾಡಿರುವಂಥ ಕ್ವಿಕ್ ರಿವಿಷನ್ ಟೇಬಲ್ ಹಾಕಿದ್ದೀನಿ. ಇಫ್ ಯು ವಾಂಟ್ ಟೇಕ್ ಎ ಕ್ವಿಕ್ ಸ್ನ್ಯಾಪ್ಶಾಟ್, ಸೊ ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸ್ನ ಕವರ್ ಮಾಡಿದ್ದೀನಿ. ಮಸ್ಟ್ ರಿಮೆಂಬರ್ ದಿಸ್ ಪಾಯಿಂಟ್ಸ್. ಸೊ ರಿಮೈಂಡರ್ ಸ್ಪೆಸಿಫಿಕಲಿ ನಾನು ಹೈಲೈಟ್ ಮಾಡಿದ್ದೀನಿ. ರಿಮೈಂಡರಿಂದ ಒಂದು ಕ್ವೆಶನ್ ಆಲ್ಮೋಸ್ಟ್ ಕೇಳ್ತಾ ಇರ್ತಾರೆ, ಆ್ಯಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಒನ್. ಸೊ ಸಿಂಗಲ್ ಈಕ್ವಲ್ಸ್ ಟು ಇದ್ದರೆ ಅಸೈನಿಂಗ್ ವಿತ್ ದ ವ್ಯಾಲ್ಯೂಸ್, ಆ್ಯಂಡ್ ಡಬಲ್ ಈಕ್ವಲ್ಸ್ ಟು ಇದ್ದರೆ ಕಂಪ್ಯಾರಿಸನ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ತೀವಿ. ಯು ಆರ್ ಗೋಯಿಂಗ್ ಟು ಚೆಕ್ ದ ವ್ಯಾಲ್ಯೂಸ್. ದೆನ್ ಆ್ಯಂಡ್ ಆರ್ ನಾಟ್, ದೆನ್ ಇಂಕ್ರಿಮೆಂಟ್ ಬಿಫೋರ್ ಯೂಸ್ ಬಿಫೋರ್ ಇಂಕ್ರಿಮೆಂಟ್. ಡಿಫ್ರೆಂಟ್ ಇದೆ, ಇದನ್ನು ಪ್ರೀ ಅಂತ ಕರೀತಾರೆ, ಫಸ್ಟ್ನ, ಸೆಕೆಂಡ್ನ ಪೋಸ್ಟ್ ಅಂತ ಕರೀತಾರೆ. ದೆನ್ ಟರ್ನರಿ ಆಪರೇಟರ್ಸ್, ಇಂಟ್ ಡಿವಿಷನ್, ಇಂಟಿಜರ್ ಡಿವಿಷನ್, ಆ್ಯಂಡ್ implicit compiler is going to convert, explicit programmer is going to define. Then printf for formatted output, scanf for formatted input. Then so %d int, %f for float, %c for character, %s for strings. ಇದೆಲ್ಲ formatted input outputs methods. Then most important MCQ questions from this session today. Result of 10/3 both are int ಇರೋದ್ರಿಂದ, so 3 10, then again 3 3s are 9, then I have 1, so I have 0 again. I'm going to put this point here. 3 3s are again 1, 3 3 again putting 0. Already 0 ಇರೋದ್ರಿಂದ like this ವ್ಯಾಲ್ಯೂ ಕಂಟಿನ್ಯೂ ಆಗ್ತಾ ಹೋಗ್ತಾನೇ ಇರುತ್ತೆ. ಸೊ ಔಟ್ಪುಟ್ ವಿಲ್ ಬಿ 3.33. ನೆಕ್ಸ್ಟ್ 10 3 ಅಂದರೆ ಮಾಡ್ಯುಲಸ್. ರಿಮೈಂಡರ್ ಎಷ್ಟು ಅಂತ ನಾವು ಇದು ಮಾಡ್ಯುಲಸ್ ಬಂತು ಅಂತಿದ ತಕ್ಷಣ ರಿಮೈಂಡರ್. ಸೊ 3 3s are 9, 0 and the 1, ರಿಮೈಂಡರ್ 1, so output will be 1 here. ನೆಕ್ಸ್ಟ್ ಅಸೈನ್ಮೆಂಟ್ ಆಪರೇಟರ್ಸ್ ಯಾವುದು? ಅಸೈನ್ಮೆಂಟ್ ಆಪರೇಟರ್ಸ್ ಅಂದರೆ ಸಿಂಗಲ್ ಈಕ್ವಲ್ಸ್ ಟು ಇರೋದು. ನೆಕ್ಸ್ಟು ಈಕ್ವಾಲಿಟಿ ಆಪರೇಟರ್ಸ್ ಡಬಲ್ ಈಕ್ವಲ್ಸ್ ಟು ಇದ್ದರೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕಂಪ್ಯಾರಿಟರ್ ಆಪರೇಟರ್ ಆರ್ ಚೆಕಿಂಗ್ ಆಪರೇಟರ್ ಅಂತಲೂ ಕರೀತಾರೆ. ದೆನ್ ಲಾಜಿಕಲ್ ಆ್ಯಂಡ್
ದಟ್ ಈಸ್ ದಿಸ್ ಒನ್. ಎರಡು ಅಂಬರ್ಸನ್ ಸಿಂಬಲ್ ಇದೆ, ಇದನ್ನ ಲಾಜಿಕಲ್ ಆ್ಯಂಡ್. ಸೊ ಇದನ್ನ ಯಾಕೆ ಕರೆಯಲ್ಲ ಅಂತಂದರೆ ಇದನ್ನು ಪಾಯಿಂಟರ್ ಅಂತ ಕರೀತಾರೆ. ಇಟ್ಸ್ ಗೋಯಿಂಗ್ ಟು ಸ್ಟೋರ್ ದಿ ಅಡ್ರೆಸ್ ಆಫ್ ವೇರಿಯೇಬಲ್. ನೆಕ್ಸ್ಟ್ ಲಾಜಿಕಲ್ ಆರ್, ದಟ್ಸ್ ದಿಸ್ ಒನ್. ಸೊ ಇದು ಡಿಫ್ರೆಂಟು. ಸೊ ಯಾ, ಎರಡು ಈ ಥರ ಲೈನ್ಸ್ ಇರೋದು, ಇದು ನಾಟ್. ನೆಕ್ಸ್ಟು ಯಾ, ನೆಕ್ಸ್ಟ್ ಕ್ವೆಶನ್ ಅದೇ ಇದೆ, ನಾಟ್ ದಿಸ್ ಒನ್. ಇದು ನಾಟ್ ಈಕ್ವಲ್ಸ್ ಟು, ಇದು ಯಾವುದ್ರಲ್ಲಿ ಬರುತ್ತೆ ಅಂದರೆ ರಿಲೇಷನಲಲ್ಲಿ ಬರುತ್ತೆ. ಯಾ, ದೆನ್ explicit type of conversion. Explicit means you are going to define the values. So ಯಾವ ಫಾರ್ಮೆಟ್ ಅಲ್ಲಿ ಇದೆ ಅಂತ, ದಟ್ ಈಸ್ ಆಪ್ಷನ್ ಬಿ. ಇಂಪ್ಲಿಸಿಟ್ ಅಂತಂದರೆ ಕಂಪೈಲರ್ ಆಟೋಮೆಟಿಕ್ಲಿ ತಗೊಳುತ್ತೆ, ದಟ್ ಈಸ್ ಆಟೋಮೆಟಿಕ್ ಪ್ರಮೋಷನ್. ದೆನ್ ಯಾ, ಇಂಟ್ ಆಫ್ 10.75 gives ಇಂಟೀಜರ್ ವ್ಯಾಲ್ಯೂ ನೀವು ಕನ್ವರ್ಟ್ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ಡೆಸಿಮಲ್ ಇದೆ, ಡೆಸಿಮಲ್ನ ಇಂಟೀಜರ್ಗೆ ಕನ್ವರ್ಟ್ ಮಾಡಿದ್ರೆ ಓನ್ಲಿ 10. ಸೊ ಪ್ಲಸ್ ಎಕ್ಸ್ ಮೀನ್ಸ್ ಫಸ್ಟ್ ಏನು ಮಾಡ್ತಾ ಇದ್ದೀರಾ, ಇಂಕ್ರಿಮೆಂಟ್ ಮಾಡ್ತೀರಾ, ದೆನ್ ಯೂಸ್ ದಿ ವ್ಯಾಲ್ಯೂ. ಫಸ್ಟ್ ಇಂಕ್ರಿಮೆಂಟ್ ದೆನ್ ಯೂಸ್. ನೆಕ್ಸ್ಟು ಈ ರೀತಿ ಇದೆ, ವಾಟ್ ಇಫ್ ಎಕ್ಸ್ ಮೈನಸ್ ಮೈನಸ್, ಫಸ್ಟ್ ಯೂಸ್ ಎಕ್ಸ್ ದೆನ್ decrement, not decree, yeah, decrement. ಈಗ ಮೈನಸ್ ಎಕ್ಸ್ ಇದ್ರೆ ಡಿಕ್ರಿಮೆಂಟ್ ಫಸ್ಟ್ ದೆನ್ ಯೂಸ್ ಎಕ್ಸ್. ಟರ್ನರಿ ಆಪರೇಟರ್ಸ್ ಅಂತಂದರೆ ಯಾವುದು, question mark and this one. Yeah, formatted output function, output printf, then formatted specifier for input, int andre not input, int idre that is %d, idu %c idre character, %f ಇದ್ರೆ ಫ್ಲೋರ್, %s ಇದ್ರೆ ಸ್ಟ್ರಿಂಗ್. ಫಂಕ್ಷನ್ ದಟ್ ರೀಡ್ಸ್ ಒನ್ ಕ್ಯಾರೆಕ್ಟರ್ಸ್, ವಿಚ್ ಒನ್, ಓನ್ಲಿ ಒನ್ ಕ್ಯಾರೆಕ್ಟರ್ನ ರೀಡ್ ಮಾಡೋದು, ಗೆಟ್ ಕ್ಯಾರೆಕ್ಟರ್ಸ್. ಪುಟ್ ಈಸ್ ಗೋಯಿಂಗ್ ಟು ಪುಟ್ ದ ವ್ಯಾಲ್ಯೂಸ್ ಇನ್ ಟು ದಿ ಔಟ್ಪುಟ್. ವಿಚ್ ಆಸ್ ಹೈಯೆಸ್ಟ್ ಪ್ರೆಸಿಡೆನ್ಸ್, ಪ್ಲಸ್ multiplication same and the always depends. So first to multiplication then plus, first to division, then multiplication, then this one, then addition, multiplication. ಇದಕ್ಕಿಂತ ಮುಂಚೆ ಯೂನರಿ ಪ್ಲಸ್ ಪ್ಲಸ್ ಮೈನಸ್ ಮೈನಸ್, ಇದಾದಮೇಲೆ ಇದು ಬರುತ್ತೆ. ದೆನ್ ಯಾ, ದೆನ್ ಎಲ್ಲ relational operators, that is greater than or equals to, greater than, less than, greater than or equals to, less than or equals to, equals to, not equals to ಎಲ್ಲ ಬರುತ್ತೆ. ಇದೆಲ್ಲ ರಿಲೇಷನಲ್ ಆಪರೇಟರ್ಸ್. ನೆಕ್ಸ್ಟ್ ಯಾವ್ದು ಬರುತ್ತೆ ಆಫ್ಟರ್ ದಿಸ್, ಲಾಜಿಕಲ್ ಆಪರೇಟರ್ಸ್, ಆ್ಯಂಡ್, ಆರ್ ಆ್ಯಂಡ್ ನಾಟ್ ಬರುತ್ತೆ. ಸೊ ನಾಟಿಗಿದು. ನೆಕ್ಸ್ಟ್ ಇದೆಲ್ಲ ಲಾಜಿಕಲ್ ಆಪರೇಟರ್ಸ್. ಆಫ್ಟರ್ ಲಾಜಿಕಲ್ ಆಪರೇಟರ್ಸ್ ಅಸೈನ್ಮೆಂಟ್ ಆಪರೇಟರ್ಸ್ ಬರುತ್ತೆ. ಸೊ ಯಾ, ಪ್ಲಸ್ ಈಸ್ ಈಕ್ವಲ್ಸ್ ಟು, ಮೈನಸ್ ಈಸ್ ಈಕ್ವಲ್ಸ್ ಟು, ಡಿವಿಷನ್ ಈಕ್ವಲ್ಸ್ ಟು, ಮಲ್ಟಿಪ್ಲಿಕೇಶನ್ ಈಕ್ವಲ್ಸ್ ಟು, ಆ್ಯಂಡ್ ದಿ ರಿಮೈಂಡರ್ ಈಕ್ವಲ್ಸ್ ಟು. ಇದನ್ನ ಏನಂತ ಕರೀತಾರೆ, ಅಸೈನ್ಮೆಂಟ್. ಇದನ್ನು ಯೂನರಿ, ಇದನ್ನು ಇವೆರಡೂ ಕೂಡ ಆರ್ಥಮೆಟಿಕ್. ಇದು ಲಾಜಿಕಲ್, ಇದು ರಿಲೇಷನಲ್.
ಸೊ ಇದು ಒಂದು ನೆನ್ಪಿಟ್ಕೊಳ್ಳಿ, ಇದ್ರ ಮೇಲೆ ಒಂದು ಪಕ್ಕಾ ಕ್ವೆಶನ್ ಇರುತ್ತೆ. ಸೊ ಈ ರೀತಿ ಯಾ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಕವರ್ ದಿಸ್ ಟಾಪಿಕ್ಸ್. ಕಂಟ್ರೋಲ್ ಸ್ಟ್ರಕ್ಚರ್ಸ್ ಮೇಲೆ ಒಂದು ಹೊಸ ಅಂತಂದರೆ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹೋಪ್ ಸೊ ದಿಸ್ ವಿಡಿಯೋ ಹೆಲ್ಪ್ಫುಲ್. ಥ್ಯಾಂಕ್ ಯು. ಕೀಪ್ ಸಪೋರ್ಟಿಂಗ್